ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಹಾಸನಕ್ಕೆ ಎಂಟ್ರಿ ಕೊಡುತ್ತೆ ಎಸ್ಐಟಿ ಅಧಿಕಾರಿಗಳ ಟೀಮ್. ಕೆಲವೇ ಕ್ಷಣಗಳಲ್ಲಿ ಹಾಸನಕ್ಕೆ ಬರುತ್ತೆ ಎಸ್ಐಟಿ ತಂಡ. ಸಂಸದರ ನಿವಾಸದಲ್ಲಿ ಸ್ಥಳ ಮಹಜರನ್ನ ನಡೆಸ್ತಾರೆ. ಸಂತ್ರಸ್ತ ಮಹಿಳೆಯನ್ನ ಕರೆದುಕೊಂಡು ಬಂದು ಆಕೆಯ ಸಮ್ಮುಖದಲ್ಲೇ ಮಹಜರನ್ನ ಅಧಿಕಾರಿಗಳು ನಡೆಸ್ತಾರೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ. ಹಾಗೆ ನೋಡೋದಾದ್ರೆ ಅವರು ದೇಶ ಬಿಟ್ಟಾಗಿನಿಂದ ಇಡೀ ಮನೆಗೆ ಗೇಟ್ ಸಮೇತ ಲಾಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದರ ನಡುವೆ ನೆನ್ನೆ ತೋಟದ ಮನೆಯಲ್ಲಿ ಸ್ಥಳ ಮಹಜರು ಮಾಡಿದ್ರು ಅಧಿಕಾರಿಗಳು. ಈಗ ಅವರ ನಿವಾಸ, ಪ್ರತಿನಿತ್ಯ ವಾಸ ಮಾಡ್ತಾ ಇದ್ದಂತಹ ಮನೆಯಲ್ಲಿ, ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಮನೆಯಲ್ಲಿ ಈಗ ಕೆಲವೇ ಕ್ಷಣಕ್ಕೆ ಎಸ್ಐಟಿ ಟೀಮ್ ಅಲ್ಲಿಗೆ ಬಂದು ಸ್ಥಳ ಮಹಜರನ್ನು ನಡೆಸ್ತಾರೆ. ಸಂತ್ರಸ್ತೆಯ ಎದುರಿಗೆ ಇದೀಗ ವಿಚಾರಣೆಯ ಒಂದು ಭಾಗ ಸ್ಥಳ ಮಹಜರು, ಅದಕ್ಕೆ ಮುಂದಾಗ್ತಾ ಇದ್ದಾರೆ. ಮಗದೊಂದು ಕಡೆ 2-3 ನೋಟಿಸ್ ಕೊಟ್ಟರು ಕೂಡ ಅಪ್ಪ ಮಗ ಕ್ಯಾರೆ ಅಂತ ಇಲ್ಲ, ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಇದರ ನಡುವೆ ಇದೀಗ ಸ್ಥಳ ಮಹಜರಿಗೆ ಮುಂದಾಗ್ತಾ ಇದ್ದಾರೆ. ಹಾಸನದಲ್ಲಿ ಸ್ಥಳ ಮಹಜರಿಗೆ ಎಸ್ಐಟಿ ಟೀಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಎಸ್ಐಟಿ ತಂಡ ಆಗಮನಕ್ಕೂ ಮುನ್ನವೇ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ. ಹೊಳೆನರಸೀಪುರದ ಪೊಲೀಸರು ಭೇಟಿ ಕೊಟ್ಟಿದ್ದು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟೀಮ್ ಕೂಡ ಭೇಟಿಯನ್ನ ಕೊಡುತ್ತೆ. ಅಲ್ಲಿ ಸ್ಥಳ ಮಹಜರು ಮಾಡ್ತಾರೆ. ಸಂತ್ರಸ್ತೆ ಮಹಿಳೆಯ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಎಸ್ಐಟಿ ಟೀಮ್ ನಡೆಸುತ್ತೆ. ಇದೀಗ ವಿಚಾರಣೆಯ ಒಂದು ಹಂತ ಸ್ಥಳ ಮಹಜರು. ಅದಕ್ಕಿಂತ ಮುಂಚೆ ಅಲ್ಲಿನ ಲೋಕಲ್ ಪೊಲೀಸರು ಕೂಡ ಇದಕ್ಕೆ ಸಹಕಾರವನ್ನ ಕೊಡಬೇಕಾಗತ್ತೆ. ಅಲ್ಲಿನ ಆಳ ಅಗಲವನ್ನು ಅರಿತಿರುವಂತಹ ಪೊಲೀಸರು. ಹಾಗಾಗಿ ಈಗ ಆಲ್ರೆಡಿ ಹಾಸನದಲ್ಲಿ ಅವರೇನು ನಿವಾಸ ಏನಿದೆ ಆ ನಿವಾಸಕ್ಕೆ ಪೊಲೀಸರು, ಹೊಳೆನರಸೀಪುರದ ಪೊಲೀಸರು ಬಂದಿದ್ದಾರೆ. ಎಚ್ ಡಿ ರೇವಣ್ಣ ಅವರ ಮನೆಗೆ, ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಹೊಳೆನರಸೀಪುರದ ಪೊಲೀಸರು ಬಂದಿದ್ದು ಕೆಲವೇ ಕ್ಷಣಗಳಲ್ಲಿ ಹಾಸನಕ್ಕೆ, ಇದೀಗ ಹೊಳೆನರಸೀಪುರಕ್ಕೆ ಎಸ್ಐಟಿಯ ತಂಡ ಕೂಡ ಬರುತ್ತೆ. ಸಂತ್ರಸ್ತ ಮಹಿಳೆಯ ಜೊತೆಗೆ ಮಹಜರನ್ನ ನಡೆಸುತ್ತೆ. ಕಳೆದ 4-5 ದಿನಗಳಿಂದ ಬಹಳ ತಿರುವುಗಳನ್ನ ಮತ್ತು ಹೈಪನ್ನ ಪಡೆದಿರುವಂತಹ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇದೀಗ ಸ್ಥಳ ಮಹಜರು ನಡೆಯುತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಇದೀಗ ಪ್ರಜ್ವಲ್ ಅವರ ವಿಚಾರದಲ್ಲಿ ಹಂಗೆ ಗಮನಿಸೋದಾದ್ರೆ ಆರಂಭದಲ್ಲಿ ಒಬ್ಬಾಕೆ ಮಾತ್ರ ಇದ್ರು ಸಂತ್ರಸ್ತೆ, ಈಗ ಮತ್ತೊಬ್ಬ ಸಂತ್ರಸ್ತೆಯೂ ಕೂಡ ಬಂದು ದೂರು ಕೊಟ್ಟಿದ್ದಾರೆ. ಅವರಿಬ್ಬರ ಸಮ್ಮುಖದಲ್ಲೇನಾ ಅಥವಾ ಆರಂಭದಲ್ಲಿದ್ದಂತಹ ಸಂತ್ರಸ್ತೆಯ ಸ್ಪಾಟ್ ಮಹಜರಿಗೆ ಸಂಬಂಧಪಟ್ಟಂತೆ ಮಾತ್ರ ಇವತ್ತು ನಡೀತಾ ಇರುವಂತದ್ದು? ವಿದ್ಯಾ, ಏನು ಏಪ್ರಿಲ್ 28ರಂದು ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ಏನು ಸಂತ್ರಸ್ತ ಮಹಿಳೆ ಲೈಂಗಿಕ ದೌರ್ಜನ್ಯ ದೂರನ್ನು ನೀಡಿದ್ರು, ಆ ಸಂತ್ರಸ್ತನೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಕರೆತರಬಹುದು. ನೀವೀಗ ದೃಶ್ಯದಲ್ಲಿ ಗಮನಿಸೋದು ಇದು ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ನಿವಾಸ. ಏನು ಎಸ್ಐಟಿ ತಂಡ ಆಗಮನಕ್ಕೂ ಮೊದಲು ಈಗಾಗಲೇ ಹೊಳೆನರಸೀಪುರ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಹಾಗೂ ಹಳ್ಳಿ ಮೈಸೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದ ಸನ್ಮಾನ್ ಅವರು ಎಲ್ಲರೂ ಸಹ ಆಗಮಿಸಿದರೆ ಸ್ಥಳೀಯರ ಪೊಲೀಸರ ಸಹಕಾರದೊಂದಿಗೆ ಈಗ ಎಸ್ಐಟಿ ತಂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತೆ. ಇನ್ನೇನು ಸಂತ್ರಸ್ತ ಮಹಿಳೆ ಏನು ದೂರನ್ನು ಕೊಟ್ಟಿದ್ರು, ಲೈಂಗಿಕ ದೌರ್ಜನ್ಯ ನಡೆದಿತ್ತು, ಲೈಂಗಿಕ ಕಿರುಕುಳ ನಡೆದಿತ್ತು, ಎಲ್ಲ ಸ್ಥಳ ಮಹಜರನ್ನು ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ನಡೆಸಲಾಗುತ್ತೆ. ಇದಕ್ಕೂ ಮುನ್ನ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ತಂಡದವರು ಬರ್ತಾರೆ ಅನ್ನೋ ಮಾಹಿತಿಯನ್ನು ನೀಡಲು ಈಗ ಪೊಲೀಸರು ಆಗಮಿಸಿರ್ತಕ್ಕಂಥದ್ದು. ಮನೆಯಲ್ಲಿ ಭವಾನಿ ರೇವಣ್ಣ ಇರೋದ್ರಿಂದ ಅವರಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ಅಲ್ಲದೆ ರೇವಣ್ಣ ಅವರ ವಕೀಲರು ಸಹ ಈಗ ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲೇ ಇರತಕ್ಕಂಥದ್ದು. ಅಲ್ಲದೆ ಎಚ್ ಡಿ ರೇವಣ್ಣ ಅವರ ಮನೆಯ ಸುತ್ತ ಬ್ಯಾರಿಕೇಡ್ ಹಾಕಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ಅಲ್ಲದೆ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇಬ್ಬರು ಅರ್ಚಕರು ಅವರ ಮನೆ ದೇವರಾದಂಥ ದೇವೇಶ್ವರ ಏನು ಈ ದೇವಾಲಯದಿಂದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸಹ ನೀಡಲಿಕ್ಕೆ ಬಂದಿರತಕ್ಕಂಥದ್ದು. ಎಸ್ಐಟಿ ತಂಡ ಇನ್ನೇನು ಹಾಸನವನ್ನು ಬಿಟ್ಟು ಹೊಳೆನರಸೀಪುರದ ಕಡೆ ಸಂತ್ರಸ್ತೆಯನ್ನು ಕರೆತರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರದ ನಿವಾಸಕ್ಕೆ ಬರುತ್ತೆ. ಅವರೇನು ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಮಾಡಿ ದೂರನ್ನು ಮಾಡಿದ್ರು, ಆ ಸ್ಥಳಗಳಲ್ಲಿ ಈಗ ಮಹಾಜರನ್ನು ಮಾಡ್ತಾರೆ. ಅಲ್ಲದೆ ಸಾಕ್ಷಿಯನ್ನು ಸಹ ಸಂಗ್ರಹ ಮಾಡ್ತಾರೆ. ಈ ವೇಳೆ ಮನೆಯ ಯಜಮಾನರು ಅಥವಾ ಯಾರೊಬ್ಬರು ಹಾಜರಿರಬೇಕು. ಹಾಗಾಗಿ ಭವಾನಿ ರೇವಣ್ಣ ಅವರು ಇಲ್ಲೇ ಇರೋದ್ರಿಂದ ಅವರ ಸಮ್ಮುಖದಲ್ಲೇ ಸ್ಥಳ ಮಹಾಜರಾಗುತ್ತೆ. ಆ ನಂತರದಲ್ಲಿ ಅವರು ಏನು ಬೆಂಗಳೂರಿನ ಬಸವಗುಡಿ ನಿವಾಸದಲ್ಲೂ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅಂತ ಹೇಳಿದ್ರು. ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಳೆಯನ್ನ ಕರೆದೊಯ್ಯಲಿದ್ದಾರೆ. ವಿದ್ಯಾ, ಓಕೆ, ಸ್ಟೇ ವಿತ್ ಮೀ. ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಹಾಸನದ ಸಂಸದ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣವೂ ಕೂಡ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ರೇಪ್ ಕೇಸ್ ಕೂಡ ದಾಖಲಾಗಿದೆ. ಇದರ ಬೆನ್ನಲ್ಲೇ ಸಂಸದರ ನಿವಾಸದಲ್ಲೇ ಅತ್ಯಾಚಾರ ಅಂತ ಸಂತ್ರಸ್ತೆ ದೂರು ದಾಖಲು ಮಾಡಿದ್ರು. ಆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಸಂಸದರ ನಿವಾಸದಲ್ಲೂ ಕೂಡ ಸ್ಥಳ ಮಹಜರಾಗಬೇಕು, ತನಿಖೆ ಆಗಬೇಕು. ಬಟ್ ಕಳೆದೊಂದು ವಾರದಿಂದ ಸಂಸದರ ನಿವಾಸಕ್ಕೆ ಬೀಗ ಬಿದ್ದಿದೆ. ಸಂತ್ರಸ್ತ ಮಹಿಳೆಯ ಸಮ್ಮುಖದಲ್ಲೇ ಅಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸುತ್ತೆ ಎಸ್ಐಟಿ ಟೀಮ್. ಯಾವಾಗ ದೇಶ ಬಿಟ್ಟು ಹೊರದೇಶದಲ್ಲಿ ಅಥವಾ ವಿದೇಶದಲ್ಲಿದ್ದಾರೋ ಆವತ್ತಿನಿಂದಲೂ ಆ ಗೇಟಿಗೆ, ಆ ಮನೆಯ ಗೇಟಿಗೆ ಬೀಗ ಬಿದ್ದಿದೆ ಅನ್ನುವಂತಹ ಮಾಹಿತಿ.
ಆರಂಭಿಕ ಪ್ರಯತ್ನ ಏನ್ ಮಾಡ್ಬೇಕೋ ಮಾಡ್ತಾರೆ ಬೀಗ ತೆಗ್ಸೋಕೆ, ಯಾರಾದ್ರೂ ಸಂಬಂಧಪಟ್ಟಂತವ್ರು ಇದಾರಾ ಅಥವಾ ಇಲ್ವಾ ಅಂತ. ಇಲ್ಲಾಂದ್ರೆ ಮುಲಾಜು ನೋಡಲ್ಲ, ಬೀಗ ಹೊಡೆದು ಮನೆಯೊಳಗೆ ಸ್ಪಾಟ್ ಮಹಜರು ಮಾಡ್ತಾರೆ ಅಧಿಕಾರಿಗಳು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಈ ನಿವಾಸಕ್ಕೆ ಸಂಸದರು ಯಾವತ್ತಿಂದ ದೇಶ ಬಿಟ್ಟು ಹೋದ್ರು ಆವತ್ತಿನಿಂದಲೂ ಬೀಗ ಹಾಕಿದ್ದಾರೆ ಅಂತ ಮಾಹಿತಿ. ಸೊ ಮುಂದಕ್ಕೆ ಹೇಗೆ ಸ್ಥಳ ಮಹಜರು ಹೇಗೆ ನಡೀಬಹುದು, ಡೀಟೇಲ್ಸ್ ಕೊಡೋದಾದ್ರೆ? ಆ ವಿದ್ಯೆ ಏನು ಏಪ್ರಿಲ್ 21 ಅಶ್ಲೀಲ ವಿಡಿಯೋಗಳು ಯಾವಾಗ ಹೊರಬಂತೋ ಆ ನಂತರದಲ್ಲಿ ಏನು ಜನಸರಿಂದ ತುಂಬಿ ತುಳುಕಿದಂತಹ ಹಾಸನ ನಗರದ RC ರಸ್ತೆಯಲ್ಲಿರ್ತಕ್ಕಂತಹ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸ ಖಾಲಿಯಾಗಿ ಕಾಣಲಿಕ್ಕೆ ತೊಡಗಿತು. ಏಪ್ರಿಲ್ 26 ಮತದಾನದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗ್ತಾರೆ. ಅಂದಿನಿಂದ ಏನು ಹಾಸನದ RC ರಸ್ತೆಯಲ್ಲಿ ಸಂಸದರ ಕಚೇರಿ ಬಿಕೋ ಎಂತಿತ್ತು. ಅಲ್ಲಿ ಒಬ್ಬರು ಮೇಟಿಯವರು ಸಹ ಇದ್ರು. ಕೆಲ ದಿನಗಳಿಂದ ಅವರು ಸಹ ಅಲ್ಲಿ ಕಾಣೆಯಾಗಿರ್ತಕ್ಕಂಥ, ಅಲ್ಲಿ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವ್ರ ಊರಿಗೆ ತಿಳಿದಿರ್ತಕ್ಕಂಥ ಮಾಹಿತಿನ ಹೇಳ್ತಿದ್ರು. ನಿನ್ನೆವರೆಗೂ ಸಹ ಸಂಸದರ ನಿವಾಸದ ಗೇಟ್ ತೆಗೆದಿತ್ತು, ಆದರೆ ಯಾವುದೇ ಬೀಗವನ್ನು ಹಾಕಿರಲಿಲ್ಲ. ಇದು ರಾತ್ರೋರಾತ್ರಿ ಸಂಸದರ ನಿವಾಸಕ್ಕೆ ಈಗ ಬೀಗವನ್ನು ಹಾಕಲಾಗಿದೆ. ಏನು ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂತ್ರಸ್ತರೊಬ್ಬರು ಏನು ರೇಪ್ ಕೇಸನ್ನು ನೀಡಿದರೆ, ಅತ್ಯಾಚಾರ ಕೇಸನ್ನು ನೀಡಿದರೆ, ಏನು ಅಶ್ಲೀಲ ವಿಡಿಯೋ ಚಿತ್ರೀಕರಣ ಆಗಿದೆ, ಇದು ಸಂಸದರ ನಿವಾಸದಲ್ಲಿ ಆಗಿದೆ ಅಂತ ಹೇಳಿ ಆ ಮಹಿಳೆ ದೂರಿನಲ್ಲಿ ಹೇಳಿದರೆ, ಅಲ್ಲದೆ ನನಗೆ ಬೆದರಿಕೆಯನ್ನು ಹಾಕಿ ಸಂಸದ ನಿವಾಸದ ಮೇಲ್ಭಾಗ ಇರತಕ್ಕಂಥ ಕೊಠಡಿಯಲ್ಲಿ ನನ್ನ ಮೇಲೆ ಅತ್ಯಾಚಾರವನ್ನು ಏನು ಎಸಗಲಾಗಿದೆ ಅಂತೇಳಿ ದೂರನ್ನು ನೀಡೋದ್ರಿಂದ ಯಾವುದೇ ಕ್ಷಣದಲ್ಲೂ ಸಹ SP ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ SIT ತಂಡ ಸಂಸದರ ನಿವಾಸಕ್ಕೆ ತೆರಳುತ್ತೆ. ಅಲ್ಲಿ ಒಂದು ವೇಳೆ ಬೀಗವನ್ನು ಪೊಲೀಸರೇ ಹಾಕಿದರೆ ಅಥವಾ ಯಾರಾದರೂ ಪ್ರಜ್ವಲ್ ರೇವಣ್ಣ ಕಡೆಯವರು ಬೀಗ ಹಾಕಿದರೆ ಅದನ್ನು ಮೊದಲು ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಆ ರೀತಿ ಏನಾದರೂ ಇದರಲ್ಲಿ ಬೀಗವನ್ನು ಹೊಡೆದು ಸಂಸದರ ನಿವಾಸವನ್ನು ಪ್ರವೇಶಿಸ್ತಾರೆ. ಅಲ್ಲಿ ಏನು ಅತ್ಯಾಚಾರ ಆಗಿದೆ ಅಂತ ಏನು ಸಂತ್ರಸ್ತ ಹೇಳಿದರೆ, ಆ ವಿಡಿಯೋ ಎಲ್ಲಿ ಚಿತ್ರೀಕರಣ ಆಗಿದೆ ಅಂತ ಹೇಳಿದ್ರೆ ಎಲ್ಲವನ್ನು ಸಹ SIT ತಂಡ ಸಮಗ್ರವಾಗಿ ತನಿಖೆಯನ್ನು ಮಾಡಿ ಸಾಕ್ಷಿಗಳನ್ನು ಸಂಗ್ರಹಿಸ್ತಕ್ಕಂಥ ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಈಗ ಅತ್ಯಾಚಾರ ಪ್ರಕರಣದಲ್ಲಿ IPC ಸೆಕ್ಷನ್ 376 ಹಾಗೆ IPC ಸೆಕ್ಷನ್ 506 ಜೀವ ಬೆದರಿಕೆ ಎರಡರಲ್ಲೂ ಕೂಡ ಈಗ ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಎರಡನೇ ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಅನ್ವಯ. ಸೊ ಈಗ ನೋಡ್ತಾರೆ, ಆರಂಭಿಕ ಪ್ರಯತ್ನ ಬೀಗ ತೆಗೆಸೋಕೆ ಪ್ರಯತ್ನ ಪಡ್ತಾರೆ. ಬಟ್ ಯಾವಾಗ ಆಗಲು ಮುಲಾಜ್ ನೋಡದೆ ಬೀಗ ಹೊಡೆದು ಮನೆಯೊಳಗೋಗಿ ಸಾಕ್ಷ್ಯ ಸಂಗ್ರಹ ಮತ್ತು ಸ್ಥಳ ಮಹಜರಿಗೆ ಅಧಿಕಾರಿಗಳು ಮುಂದಾಗ್ತಾರೆ. ಕೆಲವೇ ಕ್ಷಣಕ್ಕೆ ಹಾಸನಕ್ಕೆ ಎಂಟ್ರಿ ಕೊಡುತ್ತೆ SIT ಅಧಿಕಾರಿಗಳ ಟೀಮ್.